ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕರ್ನಾಟಕ. ನಾನು ವರ್ಷ ನಾಯರ್ ಮಾತಾಡ್ತಾ ಇದ್ದೀನಿ. ಒಂದು ಮನೆ ಎಷ್ಟೇ ದೊಡ್ಡದಾಗಿರ್ಲಿ ಅದಕ್ಕೆ ಜೀವ ತುಂಬೋದು ರೈಟ್ ಇಂಟೀರಿಯರ್ಸ್. ನಿಮ್ಮ ಮನೆನ ಮತ್ತಷ್ಟು ಬ್ಯೂಟಿಫುಲ್ ಹಾಗೇನೆ ಗಾರ್ಜಸ್ ಕಲ್ಸೋದಕ್ಕೆ ರೈಟ್ ಇಂಟೀರಿಯರ್ಗಳ ಆಯ್ಕೆ ತುಂಬಾನೇ ಮುಖ್ಯ ಆಗುತ್ತೆ. ಇದೇನಪ್ಪ ಆಲ್ ಆಫ್ ಅ ಸಡನ್ ಇವತ್ತು ನಾನು ಇಂಟೀರಿಯರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ರೆ, ಸೊ ಎಸ್, ನಾನಿವತ್ತು ನಿಮ್ಮನ್ನ ಒಂದು ಬಜೆಟ್ ಫ್ರೆಂಡ್ಲಿ ಹಾಗೇನೆ ಟ್ರೆಂಡಿಂಗ್ ಕಾನ್ಸೆಪ್ಟ್ ಇರುವಂತಹ ಒಂದು ಕ್ಲಾಸಿ ಇಂಟೀರಿಯರ್ ಸ್ಟೋರ್ಸ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇವರು ಪೇಂಟಿಂಗ್ ಬೇಡವೇ ಬೇಡ, ಮಾರ್ಬಲ್ ಶೀಟ್ಸ್ ಇಂದಾನೆ ನಿಮ್ಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಈಸಿ ಮೇಂಟೆನೆನ್ಸ್ ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಈ ಸ್ಟೋರ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಸ್, ನಾನಿವತ್ತು ಬಂದಿರೋದು ಅಂಜನಾದ್ರಿ ಇಂಟೀರಿಯರ್ಸ್ ಇಶಿಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕ ಮೇನ್ ಹಬ್. ಇದು ಲೊಕೇಟ್ ಆಗಿರೋದು ಹಾಲಹಳ್ಳಿ ಓವರ್ ಪಾಸ್, ಸ್ಯಾಟಲೈಟ್ ರಿಂಗ್ ರೋಡ್, ದೊಡ್ಡಬಳ್ಳಾಪುರ. ಸರ್, ನಂಗೊಂದು ಡೌಟ್ ಇದೆ ಇಲ್ಲಿ. ಇದು ಮಾರ್ಬಲ್ಸ್ ಸರ್ ಇದೆಲ್ಲಾನು? ಖಂಡಿತ ಮಾರ್ಬಲ್ ಅಲ್ಲ ಮೇಡಮ್, ಇದು ಬಂದು ನಿಮ್ಗೆ ಮಾರ್ಬಲ್ ಶೀಟ್ ಅಂತ ಮೇಡಮ್. ಓಕೆ. ಇದು ಬಂದು ನಿಮ್ಗೆ 3 mm ಥಿಕ್ನೆಸ್ ಮತ್ತೆ 8x4 ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಬರುತ್ತೆ. ಓಕೆ ಸರ್, ಏನ್ ಅಡ್ವಾಂಟೇಜಸ್ ಇದ್ರದ್ದು ಅಂತ? ಮೇಡಮ್ ಇದು ಏನು ಅಂದ್ರೆ ಇವಾಗ ನ್ಯೂ ರೀಕನ್ಸ್ಟ್ರಕ್ಷನ್ ಗೆ ಏನ್ ಮಾಡ್ತಾರೆ, ಪ್ಲಾಸ್ಟಿಂಗ್ ಮಾಡ್ತಾರಲ್ವಾ, ಪ್ಲಾಸ್ಟಿಂಗ್ ಆದ್ಮೇಲೆ ಏನ್ ಮಾಡ್ತಾರೆ, ಪಟ್ಟಿ ಮಾಡ್ತಾರೆ, ಪ್ರೈಮರ್ ಮಾಡ್ತಾರೆ, ಪೈಂಟ್ ಮಾಡ್ತಾರೆ, ಈ ಪ್ರೋಸೆಸ್ ಬರುತ್ತೆ. ಬಟ್ ಇದೇ ನಮ್ಮ ಮಾರ್ಬಲ್ ಶೀಟ್ ಥ್ರೂ ಹೋದಾಗ ಏನಾಗುತ್ತೆ, ಜಸ್ಟ್ ಪ್ಲಾಸ್ಟಿಕ್ ಮೇಲೆ ಡೈರೆಕ್ಟ್ ಅಪ್ಲೈ ಮಾಡೋದು. ಓಕೆ. ಡೈರೆಕ್ಟ್ ಪ್ಲಾಸ್ಟಿಕ್ ಮೇಲೆ ಅಪ್ಲೈ ಮಾಡಿದ್ರೆ ಬ್ಯಾಕ್ ಸೈಡ್ ನೋಡಿ ಈ ತರ ರಫ್ ಬರುತ್ತೆ ಶೀಟ್. ಓಕೆ. ಸೊ ಇದನ್ನ ಸಿಲಿಕಾನ್ ಬರುತ್ತೆ ನಮ್ದು ಇಶಿಕಾದು. ಆ ಸಿಲಿಕಾನ್ ಅಪ್ಲೈ ಮಾಡಿ ಡೈರೆಕ್ಟ್ ವಾಲ್ ಗೆ ಅಪ್ಲೈ ಮಾಡೋದು. ನೀವು ಒಂದು 20 to 30 years ಪೈಂಟ್ ಗಿಂಟ್ ಏನು ಮಾಡೋ ಅವಶ್ಯಕತೆ ಇರಲ್ಲ ಮೇಡಮ್. ಸರ್, ಇದನ್ನ ಎಲ್ಲ ಯೂಸ್ ಮಾಡಬಹುದು ಅಥವಾ ಅಂದ್ರೆ ಮೇಡಮ್ ಒಂದು ಕಮರ್ಷಿಯಲಿ ಮತ್ತೆ ರೆಸಿಡೆನ್ಶಿಯಲಿ ಎರಡು ಯೂಸ್ ಮಾಡಬಹುದು. ಒಂದು ರೆಸಿಡೆನ್ಶಿಯಲಿ ಅಂತ ಬಂದಾಗ ಒಂದು ಹಾಲ್ ಅಲ್ಲಿ ಆಗಿರ್ಬೋದು, ಒಂದು ಪೂಜಾ ಮನೆ ಆಗಿರ್ಬೋದು, ಒಂದು ರೂಮ್ ಆಗಿರ್ಬೋದು, ಒಂದು ಡೈನಿಂಗ್ ಹಾಲ್ ಆಗಿರ್ಬೋದು, ಒಂದು ಕಿಚನ್ ಆಗಿರ್ಬೋದು, ಓವರ್ ಆಲ್ ಎಲ್ಲ ಯೂಸ್ ಮಾಡ್ಬೋದು. ಒಂದು ರೆಸಿಡೆನ್ಸ್ ಮತ್ತೆ ಒಂದು ಕಮರ್ಷಿಯಲಿ ಅಂತ ಬಂದಾಗ ಒಂದು ರಿಯಲ್ ಎಸ್ಟೇಟ್ ಆಫೀಸ್, ಹಾಸ್ಪಿಟಲ್ಸ್ ಎಲ್ಲ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಮೇಡಮ್. ಯಾಕಂದ್ರೆ ಈಸಿ ಮೇಂಟೆನೆನ್ಸ್ ಬರುತ್ತೆ ನಿಮ್ಗೆ. ಯಾಕಂದ್ರೆ ನಾರ್ಮಲಿ ಪೈಂಟ್ ಮಾಡ್ಸಿದ್ರ ಅಂದ್ರೆ ಒಂದು 4 to 5 years ಟೈಮ್ ಮಾಡ್ತಾ ಇರ್ಬೇಕಾಗುತ್ತೆ. ಇದು ಒನ್ಸ್ ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ಒಂದು 20 to 25 years ಏನು ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ನಿಯಿಂದನೇ 10 years ವ್ಯಾರಂಟಿ ಇರುತ್ತೆ ನಿಮ್ಗೆ. ಓಕೆ ಸರ್, ಆಕ್ಚುಲಿ ಏನಂದ್ರೆ ತುಂಬಾನೇ ಯೂಸ್ಫುಲ್ ಅಂತ ನನಗೆ ಅನ್ಸ್ತು ನೀವು ಹೇಳದ್ಮೇಲೆ. ಯಾಕಂದ್ರೆ ನಮ್ಮ ಮನೇಲಿ ಮಕ್ಳಿದಾರೆ, ಮನೆ ಕಟ್ಸೋದಾಗ್ಲಿ ಹೊಸ ಮನೆಗೆ ಹೋಗ್ಲಿ ಬರೀತಾರೆ. ಇನ್ನ ಅಡಿಗೆ ಮನೇಲಂತೂ ಸಖತ್ ಸ್ಟೇನ್ಸ್ ಆಗುತ್ತೆ ಯೂಶಲಿ ಪೇಂಟ್ ಮಾಡಿದಾಗ. ತುಂಬಾ ಈಸಿ ಆಗಿರುತ್ತೆ ಮೇಡಮ್. ಜಸ್ಟ್ ಒಂದು ವೆಕ್ಲಾ ತಗೊಂಡು ಕ್ಲೀನ್ ಮಾಡಬಹುದು ಮೇಡಮ್. ಓಕೆ ಸರ್, ಇದು ಕೇಳಕ್ಕೆಲ್ಲ ಚೆನ್ನಾಗಿದೆ, ಅಂದ್ರೆ ಈಸಿ ಫ್ಯೂಚರ್ ಇದೆ, ಅಂದ್ರೆ ಆರಾಮಾಗಿ ಈಸಿ ಮೇಂಟೆನೆನ್ಸ್ ಆಗುತ್ತೆ ಎಲ್ಲಾನು. ಓಕೆ, ಬಟ್ ಕಾಸ್ಟ್ ಅಂತ ಬಂದಾಗ ಸರ್ ನಮ್ಮ ವೀಕ್ಷಕರಿಗೆ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಬಂದಾಗ ಏನಾಗುತ್ತೆ, ಇವಾಗ ನಾರ್ಮಲಿ ಪೈಂಟ್ ಗೆ ಏನ್ ಕಾಸ್ಟ್ ಮಾಡ್ತಿರಲ್ವ ಅದಕ್ಕೆ ಕಂಪ್ಯಾರಿಸನ್ 30% ಜಾಸ್ತಿ ಬೀಳುತ್ತೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್. ಬಟ್ ಏನು ಅಂದ್ರೆ ಇದು ಇಂಟೀರಿಯರ್ ಗೆ ನೀವು ಕನ್ವರ್ಟ್ ಮಾಡ್ಕೊಂಡಾಗ ಬ್ಯಾಲೆನ್ಸ್ಡ್ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಟಿವಿ ಯೂನಿಟ್ ಮಾಡ್ತೀರಾ, ಅಲ್ಲಿ ಪ್ಲೇವುಡ್ ಅಲ್ಲಿ ಮಾಡಿದಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ 10x10 ಒಂದು ಟಿವಿ ಯೂನಿಟ್ ಮಾಡ್ತೀರಾ ಅಂದ್ರೆ 70,000 to 80,000 ಬರುತ್ತೆ. ಅಲ್ಲಿ ಮಾರ್ಬಲ್ ಶೀಟ್ ಮತ್ತೆ ಲೋಯರ್ಸ್ ಯೂಸ್ ಮಾಡಿದಾಗ ಒಂದು 20-30,000 ಅಲ್ಲಿ ಕ್ಲೋಸ್ ಆಗುತ್ತೆ. ಆ ಅಮೌಂಟ್ ನ ಈ ಪೈಂಟಿಂಗ್ ಹತ್ರ ನೀವು ಮ್ಯಾನೇಜ್ ಮಾಡಿದಾಗ ಸೇಮ್ ಕಾಸ್ಟ್ ಬರುತ್ತೆ. ಬಟ್ ಪೈಂಟಿಂಗ್ ಕಂಪೇರ್ ಮಾಡಿದ್ರೆ ಒಂದು 30% ಜಾಸ್ತಿನೇ ಬೀಳುತ್ತೆ ಮೇಡಮ್ ಕಾಸ್ಟ್ ವೈಸ್. ಮತ್ತೆ ಲಾಂಗ್ ಟರ್ಮ್ ಯೋಚನೆ ಮಾಡಿ, ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ, ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಪೈಂಟ್ ಮಾಡಿಸ್ತೀರಾ, ಪೈಂಟ್ ಮಾಡಿಸಿದಾಗ ಏನಾಗುತ್ತೆ, ನೆಕ್ಸ್ಟ್ 5 years ಸೇಮ್ ಅದೇ ಪ್ರೈಸ್ ಮಾಡ್ಬೇಕಾ, ಅದನ್ನ ಕಂಪೇರ್ ಮಾಡ್ಕೊಂಡಾಗ ಇದು ತುಂಬಾ ಸೇವ್ ಆಗುತ್ತೆ ಮೇಡಮ್. ಕರೆಕ್ಟ್ ಸರ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಐಡಿಯಾ. ಇಟಾಲಿಯನ್ ಮಾರ್ಬಲ್ಸ್ ಅಂತ ಹೇಳ್ತಾರೆ, ತುಂಬಾ ಮಾರ್ಬಲ್ ಕಲೆಕ್ಷನ್ಸ್ ಬರುತ್ತೆ. ಸೊ ಕಲೆಕ್ಷನ್ಸ್ ವೈಟ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತೆ ಇದು ಫೈರ್ ಡಾರ್ಕ್ ರೆಡ್ ಆಗಿರ್ಬೋದು, ಎಮರಲ್ಡ್ ಗ್ರೀನ್ ಆಗಿರ್ಬೋದು, ಓಷಿಯನ್ ಬ್ಲೂ, ಇದೆಲ್ಲ ಚಿಲ್ಡ್ರನ್ ಬೆಡ್ರೂಮ್ ಗೆ ತುಂಬಾ ಲೈಕ್ ಮಾಡ್ತಾರೆ. ಫಾರೆಸ್ಟ್ ಗೋಲ್ಡ್ ಮತ್ತೆ ಇದು ನೋಡಿ ಟೀಕುಡ್ ಟೈಪ್ ಬರುತ್ತೆ. ಇದು ಪ್ಲೈನ್ ವೈಟ್ ಬರುತ್ತೆ, ಪೂಜಾ ಮಂದಿರ ಅಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಇದು ಬಂದು ವೈನ್ ಪಿಂಕ್ ಬರುತ್ತೆ, ಮೌಂಟೈನ್ ಕಾಫಿ, ಬ್ಲಾಕ್, ಇಟಾಲಿಯನ್ ಬ್ಲಾಕ್, ಇದೆಲ್ಲ ನಿಮ್ ಡೈನಿಂಗ್ ಟೇಬಲ್ ಅಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಇದು ಅಷ್ಟೇ ಮಾಡಿ ಕಾಟ್ ಬ್ಯಾಕ್ ಸೈಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕ್ರಾಸ್ ಡೈಮಂಡ್ ಅಂತ ಬರುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್, ಎಲ್ಲ ಇಟಾಲಿಯನ್ ಮಾರ್ಬಲ್ ಕಲೆಕ್ಷನ್ಸ್ ಬರುತ್ತೆ. ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ, ತುಂಬಾ ಚೆನ್ನಾಗಿ ಟ್ರೆಂಡ್ ಆಗಿದೆ ನೋಡಿ. ಸೇಮ್ ವಾಲ್ ಲೈವಿಂಗ್ ಆದಾಗ ನಿಮ್ಗೆ ಸೇಮ್ ಈ ತರ ಲುಕ್ ಬರುತ್ತೆ. ಸಖತ್ ರಿಚ್ ಆಗಿದೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ತುಂಬಾನೇ ರಿಚ್ ಆಗಿದೆ. ಅಂದ್ರೆ ಯಾರಾದ್ರೂ ಕಸ್ಟಮರ್ಸ್ ನಿಮಗೆ ನಿಮ್ಮ ರೂಮ್ ನ ಇದೇ ತರ ಥೀಮ್ ಪ್ರಕಾರ, ಅಥವಾ ಇವಾಗೆಲ್ಲಾನು ತುಂಬಾನೇ ಟ್ರೆಂಡ್ ಬಿಡಿ ಥೀಮ್ಸ್ ಪ್ರಕಾರ ಹೋಗೋದು ಇವೆ ನೋಡುತ್ತೆ. ಹೆಣ್ಮಕ್ಳು ಅಂದ ತಕ್ಷಣ ಪಿಂಕ್, ಬಾರ್ಬಿ ಅಥವಾ ಇನ್ನೇನೋ ಒಂದು, ಅಥವಾ ಸಾಫ್ಟ್ ಲುಕ್, ಏಸ್ಥೆಟಿಕ್ ಲುಕ್ ಗೆ ಹೋಗೋ ಅಂತವ್ರಿಗೆ ಪರ್ಫೆಕ್ಟ್ ಆಗಿರುತ್ತೆ. ನಿಮ್ ಥೀಮ್ ಪ್ರಕಾರ ಇದನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ಒಳ್ಳೆ ಐಡಿಯಾ ಸರ್ ಇದು ಆಕ್ಚುಲಿ, ಅಲ್ವಾ? ಖಂಡಿತ ಮೇಡಮ್. ಸರ್, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ. ಇದೇ ತರಾನೇ ನೀವು ಇದನ್ನ ಮಾರ್ಬಲ್ ಶೀಟ್ಸ್ ಅಂತ ಹೇಳಿದ್ರಿ, ಅಲ್ಲಿ ರೋಲ್ಸ್ ಮಾಡಿಟ್ಟಿದ್ದೀರಾ. ನನ್ಗೇನೋ ಅದು ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಅಂತಂದ್ರೆ ಇದನ್ನ
ಮಾರ್ಬಲ್ ಶೀಟ್ಸ್ ಅಂತ ಹೇಳಿದ್ರೆ ಇದೇನ್ ಸರ್ ರೋಲ್ ಮಾಡಿಟ್ಟಿರೋದು? ಆಕ್ಚುಲಿ ಇದು ಬಂದು ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿ, ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿ ಹೋಗ್ತಿರೋದು. ಮಾರ್ಬಲ್ ಶೀಟ್ ಗೆ ಏನ್ ಬರುತ್ತೆ ಸೇಮ್ ಅದೇ ತರ UV ರೋಲ್ ಅಂತ ಬರುತ್ತೆ. ಓಕೆ, ಇದು ಬಂದು ನಿಮ್ಗೆ 4x10 ಬರುತ್ತೆ, 4 ಫೀಟ್ ವಿಡ್ತ್ ಬರುತ್ತೆ, 10 ಫೀಟ್ ಲೆಂತ್ ಬರುತ್ತೆ. ಸೆಲ್ಫ್ ಅಡಿಸಿವ್ ಬರುತ್ತೆ, ಇದು ಜಸ್ಟ್ 4 mm ಥಿಕ್ನೆಸ್ ಬರುತ್ತೆ. ಸೆಲ್ಫ್ ಅಡಿಸಿವ್ ಮೀನ್ಸ್ ನೋಡಿ ಇದ್ರಲ್ಲೇ ಗಮ್ಮಿಂಗ್ ಇರುತ್ತೆ ನಿಮ್ಗೆ. ಓಕೆ, ಜಸ್ಟ್ ನೀವೇ ತಗೊಂಡೋಗಿ ವಾಲ್ ಪೇಪರ್ ಗೆ ಯಾವ ತರ ಸ್ಟಿಕ್ ಮಾಡ್ತೀರಲ್ವಾ ಆ ತರ ಡೈರೆಕ್ಟ್ ಸ್ಟಿಕ್ ಮಾಡ್ಬೋದು. ಗಮ್ಮಿಂಗ್ ಅಷ್ಟೇ ತುಂಬಾ ಸ್ಟ್ರಾಂಗ್ ಬರುತ್ತೆ. ಓಕೆ, ತುಂಬಾ ಗಮ್ಮಿಂಗ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಫುಲ್ ಸ್ಟ್ರಾಂಗ್ ಬರುತ್ತೆ. ಹಾ. 4x10 ಇರೋದ್ರಿಂದ ಹಾ. ಸೇಮ್ ಇಟಾಲಿಯನ್ ಮಾರ್ಬಲ್ ಕಲೆಕ್ಷನ್ ಅಲ್ಲಿ ನೀವು ಬೇಕು ಅಂದ್ರೆ ರೂಮ್ ಅಲ್ಲಿ ಕಾಟ್ ಬ್ಯಾಕ್ ಸೈಡ್ ಆಗಿರ್ಬೋದು, ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲಿ ಬೇಕೋ ನೋಡ್ಬೋದು. ಡಿಸೈನ್ಸ್ ತುಂಬಾ ಒಂದು 40 ಶೇಡ್ಸ್ ಬರುತ್ತೆ ಮೇಡಮ್. ಓಕೆ, 40 ಶೇಡ್ಸ್ ಅವೈಲೇಬಲ್ 40 ಇದೆ. ಶೇಡ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಅಂದ್ರೆ ಸರ್ ಇವಾಗ ಮಾರ್ಬಲ್ ಶೀಟ್ಸ್ ಗುನು ಇದಕ್ಕೂ ಏನ್ ವ್ಯತ್ಯಾಸ? ಅಂದ್ರೆ ಅದನ್ನ ಹೇಗೆ ಅದನ್ನು ಸ್ಟಿಕ್ ಮಾಡೋದ ಹೇಗೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಮಾರ್ಬಲ್ ಅಂತ? ಶೀಟ್ ಬಂದು ಕಾರ್ಪೆಂಟರ್ ವರ್ಕ್ ಮಾಡ್ಬೇಕಾಗುತ್ತೆ. UV ರೋಲ್ ಬಂದು ಸೆಲ್ಫ್ ಅಡಿಸಿವ್ ಮಾಡಬಹುದು, ಇಲ್ಲ ಕಾರ್ಪೆಂಟರ್ ಬಂದು ವರ್ಕ್ ಮಾಡ್ಕೊಡ್ತಾರೆ. ಸ್ವಲ್ಪ ಕಾಸ್ಟ್ ವೈಸ್ ಡಿಫರೆನ್ಸ್ ಬರುತ್ತೆ, ಲೈಫ್ ವೈಸ್ ಡಿಫರೆನ್ಸ್ ಬರುತ್ತೆ. ಮಾರ್ಬಲ್ ಶೀಟ್ ಬಂದು ಪರ್ಮನೆಂಟ್ ಬರುತ್ತೆ. ಇದು ನಿಮ್ಗೆ ಒಂದು 4 to 5 years ಲೈಫ್ ಬರುತ್ತೆ ಅಷ್ಟೇ. ಸೊ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ರೆಂಟೆಡ್ ಹೌಸ್ ಅವರೆಲ್ಲ ಯೂಸ್ ಮಾಡ್ಕೊಳ್ಬಹುದು. ಕಮರ್ಷಿಯಲಿ ಅವರೆಲ್ಲ ಯೂಸ್ ಮಾಡ್ಕೊಬಹುದು. ಕಮರ್ಷಿಯಲಿನೂ ಯೂಸ್ ಆಗುತ್ತೆ, ಹಾಗೆ ರೆಸಿಡೆನ್ಷಿಯಲಿ ಯೂಸ್ ಆಗುತ್ತೆ. ಹೌದು. ಅಂದ್ರೆ ಸರ್ ಈಗ ಕಾಸ್ಟ್ ವೈಸ್ ಇದು ಹೇಳ್ದಂಗೆನೆ ನೀವು ಹೇಳ್ದಂಗೆ ಲೈಫ್ ಅದಕ್ಕಿಂತ ಒಂಚೂರು ಕಂಪೇರ್ ಮಾಡಿದ್ರೆ ಕಡಿಮೆ ಕಾಸ್ಟ್, ಹಾಗಾದ್ರೆ ಕಡಿಮೆನೆ ಇರುತ್ತಾ ಅಂತ? ಹೌದು ಮೇಡಮ್. ಕಾಸ್ಟ್ ವೈಸ್ ಕಂಪೇರ್ ಮಾಡಿದಾಗ ಒಂದು 10x10 ಒಂದು ವಾಲ್ ಅಂದಾಗ ಒಂದು 3000 to 4000 ಕ್ಲೋಸ್ ಮಾಡ್ಕೋಬಹುದು. ಓಕೆ ಸರ್, ಅಂದ್ರೆ ಇದು ಸೆಲ್ಫ್ ಅಂದ್ರೆ ಸ್ವಂತಕ್ಕೆ ಯಾರು ಕಾರ್ಪೊರೇಟರ್ ಇಲ್ದೇನೆ ನೀವೇ ಸ್ವಂತಕ್ಕೆ ಯೂಸ್ ಮಾಡ್ಕೊಬಹುದು. ಕೊರಿಯರ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಕೊರಿಯರ್ ಮಾಡ್ಕೊಂಡು ನೀವೇ ಸೆಲ್ಫ್ ಅಡಿಸಿವ್ ಸ್ಟಿಕ್ ಮಾಡ್ಕೋಬಹುದು. ಕೊರಿಯರ್ ಆಪ್ಷನ್ಸ್ ಇದೆ ನಿಮಗೆ. ಓಕೆ ಸರ್, ಓಕೆ. ಇನ್ನು ಸರ್ ಈ ಕಡೆ ನಾನು ನೋಡ್ದೆ ಗಮನಿಸಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ವಾಲ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ವಿಡಿಯೋದಲ್ಲಿ ವಾಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಏನಿದು ಅಂತ? ಮೇಡಮ್ ಅದು ಆಕ್ಚುಲಿ ಬಂದು WPC ಲೋಯರ್ಸ್ ಅಂಡ್ PVC ಕ್ಲಾಡಿಂಗ್ಸ್ ಅಂತಾರೆ. ಅದು ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಟಿವಿ ಯೂನಿಟ್ಸ್ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು, ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಅದು ತುಂಬಾ ಕಲೆಕ್ಷನ್ಸ್ ಇದೆ, ನೋಡ್ತೀನಿ ಬನ್ನಿ ಮೇಡಮ್ ಶಾಪ್ ಅಲ್ಲಿ. ಮೇಡಮ್ ಕೇಳಿದ್ರಲ್ವಾ, ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ. ಇದು ಆಕ್ಚುಲಿ ಬಂದು WPC ಲೋಯರ್ಸ್ ಅಂತಾರೆ. ಇದು ಬಂದು ನಿಮಗೆ 6.5 inch by 9.5 ಬರುತ್ತೆ, 8 inch by 9.5 ಬರುತ್ತೆ. ಇದೆಲ್ಲ ಥಿಕ್ನೆಸ್ ಬೇರೆ ಬೇರೆ ಬರುತ್ತೆ. 12 mm ಬರುತ್ತೆ, 18 mm ಬರುತ್ತೆ, 22 mm ಬರುತ್ತೆ, 24 mm ಬರುತ್ತೆ. ಈ ಲೋಯರ್ಸ್ ಏನಿದೆ ಇದು ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ. ಇದೆಲ್ಲ ನಿಮ್ದು ಒಂದು ಟಿವಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಮತ್ತೆ ಒಂದು ಕಾಟ್ ಬ್ಯಾಕ್ ಸೈಡ್ ಆಗಿರ್ಬೋದು, ಒಂದು ಹಿಡನ್ ಡೋರ್ಸ್ ಆಗಿರ್ಬೋದು, ತುಂಬಾ ಕಲೆಕ್ಷನ್ಸ್ ಇದೆ. ತುಂಬಾ ಚೆನ್ನಾಗಿ ಮೂವ್ ಆಗ್ತಿದೆ. ಇದೆಲ್ಲ ನಮ್ಮ ಇಶಿಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್. ಸೊ ಪ್ರಾಡಕ್ಟ್ಸ್ ಏನಿದೆ ಇದೆಲ್ಲ ಫಸ್ಟ್ ಬಂದು ಲೋಕಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬಟ್ ಇಲ್ಲ ಅಂತಲ್ಲ. ಬಟ್ ಇಶಿಕಾದೇನು ಸ್ಪೆಷಾಲಿಟಿ ಏನು ಅಂತಂದ್ರೆ ಮೇಡಮ್, ಇದು ಬಂದು ಏನು ಬೇಸಿಕಲಿ ಮೆಟೀರಿಯಲ್ ಇರುತ್ತಲ್ವಾ, ಇದು ಇದಕ್ಕೋಸ್ಕರನೇ ಪ್ರೊಡಕ್ಷನ್ ಮಾಡ್ತಾರೆ. ಅದರೆಲ್ಲ ರೀಸೈಕ್ಲಿಂಗ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರ್ತಾರೆ, WPC ಇದ್ರಲ್ಲಿ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಎಲ್ಲ ಇಂಪೋರ್ಟೆಡ್ ಆಗಿರುತ್ತೆ. ನೋಡಿ ಸೇಮ್ ಚಾರ್ಕೋಲ್ ಟೈಪ್ ಬರುತ್ತೆ ನಿಮ್ಗೆ. ಎಲ್ಲ ಸ್ಟ್ಯಾಂಡರ್ಡ್ ಸೈಜ್ 9.5 feet ಬರುತ್ತೆ ಲೆಂತ್. ಬಿಡ್ತ್ ಅಲ್ಲಿ ಡಿಫರೆಂಟ್ ಟೈಪ್ ಆಫ್ ಬಿಡ್ತ್ ಬರುತ್ತೆ. ಇದೆಲ್ಲ WPC ಲೋಡ್ಸ್ ಕಲೆಕ್ಷನ್ ಮೇಡಮ್. ಇನ್ನ ಒಂದು 40 ಕಲರ್ಸ್ ಆಡ್ ಆಗ್ತದೆ ಈ ಮಂತ್ ಅಲ್ಲಿ. ತುಂಬಾ ಸ್ಟ್ರಾಂಗ್ ಇರುತ್ತೆ, ಏನು ಹೊಡೆದ್ರು ಏನು ಆಗಲ್ಲ, ಈ ಟೈಪ್ ಬರುತ್ತೆ ಮೇಡಮ್. ಸರ್ ಇದು ನಾನು ಮೇಲೆ ಕಡೆ ನೋಡಿದೆ, ಸೊ ಮೇಲೆ ಹಾಕಿರೋದು ಇದೇನಾ ಅಂತ ಯೋಚನೆ ಮಾಡಿದೆ. ಬಂದು ನಿಮ್ಗೆ PVC ಕ್ಲಾಡಿಂಗ್ಸ್ ಅಂತ ಬರುತ್ತೆ. ಗ್ಲಾಡಿಂಗ್ಸ್ ಅಂತನಾ? ಓಕೆ. ಇದು ನಿಮಗೆ 1 feet by 9.5 ಬರುತ್ತೆ, PVC ಬೇಸಿಸ್ ಬರುತ್ತೆ ಇದು. ಸೊ ಇದು ಈ ಮೆಟೀರಿಯಲ್ ಮಾಡಿರೋದು. ಇದು ಸೀಲಿಂಗ್ ಮಾಡ್ಕೋಬಹುದು, ಇಲ್ಲ ವಾಲ್ ಪ್ಯಾನಲಿಂಗ್ ಮಾಡ್ಕೋಬಹುದು. ಇದು ಸೇಮ್ ಎಲ್ಲದಕ್ಕೂ ಯೂಸ್ ಆಗ್ಬಹುದು. ಬಟ್ ಇದು 1 feet ಅಲ್ಲಿ 9.5 feet ಲೆಂತ್ ಬರುತ್ತೆ ಮೇಡಮ್. ಇದು ಡಿಫರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ, ತುಂಬಾ ಕಲೆಕ್ಷನ್ಸ್ ಇದೆ. ಇದು ತುಂಬಾ ನಿಮ್ಗೆ ಇದರಲ್ಲಿ ಡಬಲ್ ಗ್ರೂ, ಸಿಂಗಲ್ ಗ್ರೂ ಅಂತೆಲ್ಲ ಬರುತ್ತೆ. ಇದರಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್. ಇದು ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್. ಸರ್ ಇವಾಗ ನೀವ್ ಆಗ್ಲೇ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರಿ ಇಂಪೋರ್ಟೆಡ್ ಇದೆಲ್ಲಾನು ಅಂತ. ಸೊ ಜನಕ್ಕೆ ಇಂಪೋರ್ಟೆಡ್ ಅಂದ ತಕ್ಷಣನೇ ಒಂದು ಡೌಟ್ ಬರುತ್ತೆ ಕಾಸ್ಟ್ ಬಗ್ಗೆ. ಕಾಸ್ಟ್ ಎಷ್ಟಿರ್ಬೋದೋ ಏನೋ, ಇದೆಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಲ್ಲ ಇದೆಲ್ಲ ಅಂತ ಅನ್ಕೊಂಡು ಒಂದು ಅಸಂಪ್ಷನ್ಸ್ ಮಾಡ್ಕೋತಾರೆ. ಖಂಡಿತ ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ, ಆಕ್ಚುಲಿ ಇದು ಬಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ರೀಚ್ ಆಗ್ತದೆ. ಯಾಕೆಂದ್ರೆ ಇಂಪೋರ್ಟೆಡ್ ಅಂದ ತಕ್ಷಣ ಅದೇ ಪ್ರೈಸ್ ಇಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ರೀಚ್ ಆಗ್ತಿದೆ. ಯಾಕೆಂದ್ರೆ ಇವಾಗ ಒಂದು ವುಡ್ ವರ್ಕ್ ಮಾಡ್ತೀವಿ ಅಂದ್ರೆ ತುಂಬಾ ಕಾಸ್ಟ್ ವೈಸ್ ಬೀಳುತ್ತೆ. ಮತ್ತೆ ಫಿನಿಶಿಂಗು ನಿಮ್ಗೆ ನಾರ್ಮಲಿ ಫಿನಿಶಿಂಗ್ ಎಲ್ಲ ನೋಡ್ತಿದ್ದೀರಾ ಯಾವ ತರ ಅಂತ, ಇದೆಲ್ಲ ರೆಡಿ ಟು ಫಿಟ್ ಬರುತ್ತೆ ಮೇಡಮ್. ಜಸ್ಟ್ ವುಡ್ ವರ್ಕ್ 10 days ಮಾಡೋ ವರ್ಕ್ ಇದು 1 day ಕ್ಲೋಸ್ ಮಾಡ್ಕೋಬಹುದು. ಓಕೆ, ಸೊ ಇದು ವುಡ್ ವರ್ಕ್ ಗಿಂತಾನು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ, ಕಾಸ್ಟ್ ವೈಸ್ ತುಂಬಾ ಸೇವ್ ಆಗುತ್ತೆ. ಸೊ ಒಳ್ಳೆ ಆಪ್ಷನ್ ಅಲ್ವಾ ಸರ್ ಹಾಗಾದ್ರೆ? ಖಂಡಿತ ಮಿಡಲ್ ಕ್ಲಾಸ್ ಅವರು ಆತರ ಏನೂ ಇಲ್ಲ, ಎಲ್ಲರೂ ಆಕ್ಚುಲಿ ಆಫ್ ಮಾಡ್ಕೊಳ್ಬಹುದು. ಹೌದು ಮೇಡಮ್, ಒಳ್ಳೆ ರಿಚ್ ಲುಕ್ ಕೊಡುತ್ತೆ, ಫಿನಿಶಿಂಗ್ ಕೊಡುತ್ತೆ. ಹೌದು ಖಂಡಿತ ಮೇಡಮ್, ರಿಚ್ ಲುಕ್ ಅಲ್ಲಿ ಇರುತ್ತೆ. ಓಕೆ ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.